ಸಾಕ್ಷಿ ಅಂದು ಎಂದಿನಂತೆ ಬೇಗ ಎದ್ದು ಸ್ನಾನ ಮಾಡಿ ತಯಾರಾಗಿ ಅಡಿಗೆ ಮನೆಗೆ ಹೋಗಿದ್ದಳು. ಅಲ್ಲಿ ಇನ್ನೂ ಯಾರೂ ಎದ್ದಿರಲಿಲ್ಲ. ಈಗ ನಾನು ಎಲ್ಲರಿಗೂ ಕಾಫಿ ಮಾಡಿದ್ರೆ ಕುಡಿಯುತ್ತಾರೋ ಇಲ್ಲವೋ ಗೊತ್ತಿಲ್ಲ. ನನಗೆ ಅಣ್ಣನಿಗೆ ಮಾಡ್ತೀನಿ ಎಂದುಕೊಂಡವಳು ಕಾಫಿ ಮಾಡಲು ನಿಂತಳು. ಆ ಮನೆಯಲ್ಲಿ ಯಾವ ಸಾಮಗ್ರಿ ಎಲ್ಲಿ ಇರುತ್ತದೆ ಎಂದು ತಿಳಿದಿದ್ದರಿಂದ ಇಂದು ಸುಲಭವಾಗಿ ಇರಿಸಿದ ಹಾಲು ತೆಗೆದು ಬೇರೊಂದು ಪಾತ್ರೆಗೆ ಹಾಕಿ, ಅದು ಪ್ಯಾಕ್ ಹಾಲು ಆಗಿರುವುದರಿಂದ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಾಫಿ ಲೋಟದಲ್ಲಿ ಇನ್ನೊಂದು ಪಾತ್ರೆಗೆ 2 ಲೋಟ ಹಾಲು ಹಾಕಿ ಕಾಫಿ ಕಾಯಲು ಇಟ್ಟಳು. ಉಳಿದ ಹಾಲನ್ನು ಕೂಡ ಕಾಯಿಸಿ ಅಡಿಗೆ ಮನೆಯಲ್ಲಿಯೇ ಇರಿಸಿದಳು. 2 ಲೋಟ ಕಾಫಿ ಹಿಡಿದು ಸಾಕ್ಷಿ ಹೊರ ಬರುವಾಗ ಆಗ ಅವಳಿಗೆ ಅಡ್ಡಲಾಗಿ ಲಲಿತಾ ಬಂದಿದ್ದರು. ನಿನ್ನೆ ಇವಳ ಅಣ್ಣನಿಗೆ ಗ್ಯಾಸ್ಟ್ರಿಕ್ ಎಂದು ಹೇಳಿ ಈಗ ಮತ್ತೆ ಕಾಫಿ ಮಾಡಿಕೊಂಡು ಹೋಗುತ್ತಿದ್ದಾಳಲ್ಲ ಎಂದುಕೊಂಡು ಅವಳನ್ನೇ ಅನುಮಾನದಲ್ಲಿ ನೋಡಿದರು. ಆದ್ರೂ ಸಾಕ್ಷಿ ಏನು ಹೇಳದೆ ತನ್ನ ಪಾಡಿಗೆ ತಾನು ಕಾಫಿ ಹಿಡಿದು ಹೊರಗೆ ಬಂದಿದ್ದಳು. ಕಾಫಿ ಹಿಡಿದು ಬಂದವಳು, ಅಣ್ಣ ಕಾಫಿ ತಂದಿದ್ದೇನೆ, ಮೇಲೆ ಏಳು ಎಂದಳು. ತಂಗಿಯ ಧ್ವನಿ ಕೇಳಿದವನು, ಕಾಫಿಯಾ ಎಂದನು ಅಸಡ್ಡೆಯಿಂದ. ನೆನ್ನೆಯ ರೀತಿ ನೀರು ಕಾಫಿ ಆದ್ರೆ ಕುಡಿಯಲು ಆಗುವುದಿಲ್ಲ ಎನ್ನುವ ಯೋಚನೆ ಅವನದು. ಅಣ್ಣ, ಇವತ್ತು ನಾನೇ ಕಾಫಿ ಮಾಡಿ ತಂದಿದ್ದೀನಿ, ಏಳು ಎಂದು ನಗುತ್ತಲೇ ಹೇಳಿದಳು. ತಂಗಿ ಕಾಫಿ ಮಾಡಿದ್ದಾಳೆ ಎಂದು ಕೇಳಿ ಸಮಾಧಾನವಾಗಿ ಬಚ್ಚಲ ಮನೆಗೆ ಹೋಗಿ ಬಾಯಿ ತೊಳೆದು ಬಂದನು. ಸಾಕ್ಷಿ ಅದಾಗಲೇ ಮಂಚದ ಮೇಲೆ ಕುಳಿತು ಒಂದು ಕೈಯಲ್ಲಿ ಹಿಡಿದಿದ್ದ ಕಾಫಿ ಹೀರುತ್ತಿದ್ದಳು. ತಂಗಿಯ ಪಕ್ಕ ಕುಳಿತು ಅವಳ ಕೈಯಿಂದ ಕಾಫಿ ತೆಗೆದುಕೊಂಡು ಕುಡಿಯತೊಡಗಿದನು ಸಾಕೇತ್. ಸಾಕ್ಷಿ, ಕಾಫಿ ತುಂಬಾ ಚೆನ್ನಾಗಿದೆ, ನೀನು ಮಾಡಲಿಲ್ಲ ಅಂದ್ರೆ ನಾನು ಕುಡಿಯುತ್ತಿರಲಿಲ್ಲ ಎಂದನು. ತನ್ನ ಅಣ್ಣನ ಮಾತಿಗೆ ಅವಳ ಮುಖ ಚಿಕ್ಕದಾಯಿತು. ಮನೆಗೆ ಬರುವವರು ಅವರ ಮನೆಯಲ್ಲಿ ಗತಿ ಇಲ್ಲದೆ ಬಂದಿರುವುದಿಲ್ಲ. ಎಂದೋ ಒಮ್ಮೆ ಬರುವ ನೆಂಟರಿಗೆ ಚಂದದ ಕಾಫಿ ಟೀ ಮಾಡಿಕೊಟ್ಟರೆ ಅವರು ಕೂಡ ಖುಷಿಯಲ್ಲಿ ಕುಡಿಯುತ್ತಾರೆ. ಅವರೇನು ನಮ್ಮ ಆಸ್ತಿ ಅಂತಸ್ತು ಕಸಿದುಕೊಳ್ಳಲು ಬಂದಿರುವುದಿಲ್ಲ. ಆತ್ಮೀಯತೆಯಿಂದ ಮಾತನಾಡಿ ಚಂದದ ಕಾಫಿ ನೀಡಿದರೆ ಅವರು ಕೂಡ ಖುಷಿಯಿಂದ ಕುಡಿದು ಹೋಗುತ್ತಾರೆ. ತನ್ನಣ್ಣ ಏನು ಗತಿ ಇಲ್ಲದೆ ಬಂದಿದ್ದಾನ? ಹಾಲು ಇಲ್ಲ ಎಂದರೆ ಒಂದು ರೀತಿ, ಅಷ್ಟೊಂದು ಹಾಲು ಇದ್ದು ಆ ರೀತಿ ಕಾಫಿ ಮಾಡಿದ್ರೆ ಅಂತವರಿಗೆ ಏನು ಹೇಳಲು ಸಾಧ್ಯ ಎಂದುಕೊಂಡಳು. ತಂಗಿಯ ಮುಖ ಚಿಕ್ಕದಾಗಿದ್ದನ್ನು ನೋಡಿದವನು, ಸಾಕ್ಷಿ, ಇಷ್ಟು ಬೇಗ ಸ್ನಾನ ಮುಗಿಸಿದ್ದೀಯ ಎಂದನು. ನಿದ್ರೆ ಬರಲಿಲ್ಲ, ಅದಕ್ಕೆ ಬೇಗ ಎದ್ದು ಸ್ನಾನ ಮುಗಿಸಿದೆ. ಬಟ್ಟೆ ಕೊಡ್ತೀನಿ, ನೀನು ಬೇಗ ಸ್ನಾನಕ್ಕೆ ಹೋಗು, ಇನ್ನೇನು ಪೂಜೆಗೆ ಸಿದ್ಧತೆ ಮಾಡ್ತಾರೆ ಎಂದವಳು ತನ್ನ ಅಣ್ಣನ ಕೈಯಿಂದ ಕಾಫಿ ಲೋಟ ತೆಗೆದುಕೊಂಡು ಹೊರ ಬಂದಳು. ಸಾಕ್ಷಿ ಅಡಿಗೆ ಮನೆಗೆ ಬರುವ ವೇಳೆಗಾಗಲೇ ನವ್ಯ ಅಡಿಗೆ ಮನೆಯಲ್ಲಿ ಹಾಜರಿದ್ದಳು. ತನ್ನ ತಾಯಿಯ ಒತ್ತಾಯಕ್ಕೆ ಮಣಿದು ಬಂದಿದ್ದಳು ಅಲ್ಲಿಗೆ. ಸಾಕ್ಷಿ ಸಿಂಕಿನಲ್ಲಿ ಕಾಫಿ ಮಾಡಿದ ಪಾತ್ರೆ ತೊಳೆಯುತ್ತಿರುವುದನ್ನು ನೋಡಿ ಅವಳಿಗೂ ಅವಳ ಅಣ್ಣನಿಗೂ ಗಟ್ಟಿ ಹಾಲಿನಲ್ಲಿ ಕಾಫಿ ಮಾಡಿಕೊಂಡಿದ್ದಾಳೆ ಎಂದು ಆಗಲೇ ಕಣ್ಣನ್ನು ಕೆಂಪಡರಿಸಿಕೊಂಡು ನೋಡುತ್ತಿದ್ದಳು. ಪಾತ್ರೆ ತೊಳೆದು ಇಟ್ಟವಳು ತರಕಾರಿ ತೆಗೆದು ಇಡುತ್ತಿದ್ದ ನವ್ಯಳನ್ನು ನೋಡಿ, ಅತ್ತಿಗೆ, ಏನೇನು ಅಡಿಗೆ ಮಾಡಬೇಕು ಹೇಳಿ, ನಾನೇ ಮಾಡ್ತೀನಿ ಎಂದು ತಾನೇ ಕೇಳಿದಳು. ಅಯ್ಯೋ, ನಿನ್ ಕೈಯಲ್ಲಿ ಕೆಲಸ ಮಾಡಿಸೋದ? ನನ್ನ ತಮ್ಮ ಬದುಕಿದ್ದಾಗಲೇ ನಿನಗೆ ಅಪ್ಪಿತಪ್ಪಿಯೂ ಒಂದು ಕೆಲಸ ಹೇಳಿದ್ರೆ ಎಲ್ಲಿ ನನ್ನ ಹೆಂಡತಿ ಸವಿಯುತ್ತಾಳೋ ಅಂತ ನಮ್ಮ ಮೇಲೆ ಕಿಡಿಕಾರುತ್ತಿದ್ದ. ಇನ್ನು ಈಗ ಕೆಲಸ ಹೇಳಿದ್ರೆ ಅವನ ಆತ್ಮಕ್ಕೆ ನೆಮ್ಮದಿ ಇರುವುದಿಲ್ಲ. ಸ್ವಲ್ಪ ಕೆಲಸ ಮಾಡಿದ್ರೂ ಅವನ ಹೆಂಡತಿ ಎಲ್ಲಿ ಸಣ್ಣ ಆಗ್ತಾಳೋ ಅಂತ ಅವನ ಕೆಲಸವನ್ನು ನಿನಗೆ ಹೇಳದೆ ಅವನೇ ಮಾಡಿಕೊಂಡು ಹೂವಿನ ತೇರಿನಲ್ಲಿಟ್ಟು ಮೆರವಣಿಗೆ ಮಾಡುತ್ತಿದ್ದ. ಹಾಗಿದ್ದಾಗ ಈಗ ನಾನು ನಿನಗೆ ಕೆಲಸ ಹೇಳಿದ್ರೆ ನನ್ನ ತಮ್ಮ ಈಗಲೂ ನನ್ನ ಬಿಡುವುದಿಲ್ಲ ಎಂದು ಭಯದಲ್ಲಿ ನಟಿಸಿದಂತೆ ವ್ಯಂಗ್ಯದಿಂದಲೇ ಹೇಳಿದಳು. ಅವಳ ಮಾತು ಕೇಳಿದ ಸಾಕ್ಷಿ ಅಲ್ಲಿ ನಿಲ್ಲದೆ ಹೊರಗೆ ಬಂದಳು. ಮಗಳ ಮಾತು ಕೇಳಿದ ಲಲಿತಾ ಅವರು, ಹೌದು ನವ್ಯ, ಹೇಗಿದ್ದ ನನ್ನ ಮಗ ಹೇಗೆ ಬದಲಾದ? ಅದೇನು ಮಂಕುಬೂದಿ ಎರಚಿದ್ಲು ಎಂದು ಗೊತ್ತಿಲ್ಲ. ಮದುವೆಯಾಗಿ ಬಂದ ವಾರಕ್ಕೆ ನನ್ನ ಮಗನನ್ನ ಗುಲಾಮನನ್ನಾಗಿ ಮಾಡಿಕೊಂಡಳು. ಅವಳ ಬಗ್ಗೆ ಒಂದು ಮಾತು ಆಡಲು ಬಿಡುತ್ತಿರಲಿಲ್ಲ. ಹೆತ್ತವಳು ಅಂತ ನನ್ನ ಒಂದೇ ಒಂದು ದಿನ ವಹಿಸಿಕೊಂಡು ಮಾತನಾಡುತ್ತಿರಲಿಲ್ಲ. ಯಾವಾಗ್ಲೂ ಹೆಂಡತಿಯ ಪರವೇ ಮಾತನಾಡುತ್ತಿದ್ದ ಎಂದು ಬಂದ ಕಣ್ಣೀರನ್ನು ತೊಡೆದುಕೊಂಡು ಹೇಳಿದರು ಲಲಿತಾ. ಈ ಎಲ್ಲಾ ಮಾತುಗಳು ಆಗಷ್ಟೇ ಹೊರಗೆ ಬಂದ ಸಾಕ್ಷಿಯ ಕಿವಿ ತಲುಪಿದವು. ಮದುವೆಯಾದಾಗಿನಿಂದಲೂ ತನ್ನ ತಪ್ಪಿಲ್ಲದಿದ್ದರೂ ಈ ರೀತಿಯ ನಿಂದನೆ ಮಾತುಗಳನ್ನು ಕೇಳುತ್ತಲೇ ಬಂದಿದ್ದಾಳೆ. ಇದೇನು ಹೊಸತೆನಿಸಲಿಲ್ಲ ಅವಳಿಗೆ. ಅವರ ಮಾತು ಕೇಳಿ ಒಳಗೊಳಗೆ ನಕ್ಕವಳು ಅಲ್ಲಿಂದ ಮುಂದೆ ಬರುತ್ತಿದ್ದ ಹಾಗೆ ಅವಳಿಗೆ ಅಡ್ಡಲಾಗಿದ್ದು ರಾಮಚಂದ್ರ ಅವರು. ಅಡಿಗೆ ಮನೆಯಲ್ಲಿ ನಡೆದ ತಾಯಿ ಮಗಳ ಮಾತುಕತೆ ಎಲ್ಲವೂ ಕೂಡ ಅವರ ಕಿವಿಗೂ ಕೂಡ ಬಿದ್ದಿದ್ದವು.
ಸಾಕ್ಷಿ ಅವರದು ಯಾವಾಗಲೂ ಇದ್ದದ್ದೇ. ಅವರ ಮಾತಿಗೆ ಬೇಸರವಾಗಬೇಡ ಎಂದರು. ನನಗೇನು ಬೇಜಾರಿಲ್ಲ ಮಾವ ಎಂದು ಏನು ಆಗಿಯೇ ಇಲ್ಲ ಎನ್ನುವಂತೆ ಹೇಳಿದಳು. ನಿನ್ನಂತಹ ಒಳ್ಳೆಯ ಮನಸ್ಸಿನ ಹುಡುಗಿಯನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲವಲ್ಲ ಎನ್ನುವುದೇ ಬೇಸರ ಸಾಕ್ಷಿ. ನನ್ನ ಜೊತೆ ಬಂದು ಪೂಜೆಗೆ ಸಿದ್ಧತೆ ಮಾಡಿಕೊಡು, ಇನ್ನೇನು ಪುರೋಹಿತರು ಬರುವ ಸಮಯವಾಯಿತು ಎಂದರು. ಸರಿ ಮಾವ, ಏನೇನು ಮಾಡಬೇಕು ಹೇಳಿ ಎಂದು ಹೇಳುತ್ತಲೇ ಅವರ ಜೊತೆ ಬಂದಳು. ಅಷ್ಟರಲ್ಲಿ ಸಾಕೇತ್ ಕೂಡ ತಯಾರಾಗಿ ಅಲ್ಲಿಗೆ ಬಂದಿದ್ದನು. ಅಣ್ಣ ತಂಗಿ ಇಬ್ಬರು ಸೇರಿ ಪೂಜೆಗೆ ಎಲ್ಲಾ ತಯಾರಿ ಮಾಡಿದರು. ಪುರೋಹಿತರು ಇನ್ನೂ ಬಂದಿರಲಿಲ್ಲ. ಅಲ್ಲಿಯವರೆಗೂ ಕೋಣೆಯಲ್ಲಿ ಇರೋಣ ಎಂದು ತನ್ನ ಕೋಣೆಗೆ ಬಂದವಳಿಗೆ ನವ್ಯ ಆ ರೀತಿ ಮಾತನಾಡಲು ಅಂದು ನಡೆದ ಘಟನೆಯೇ ಕಾರಣ ಎಂದು ಅದನ್ನು ನೆನೆಯುತ್ತಾ ಕುಳಿತಿದ್ದಳು. ಸಾಕ್ಷಿ ಮದುವೆಯಾಗಿ ಆ ಮನೆಗೆ ಬಂದು ಅದಾಗಲೇ 3 ತಿಂಗಳುಗಳು ಕಳೆದು ಹೋಗಿತ್ತು. ಅಂದು ಶುಕ್ರವಾರ ಸಂಜೆ ಮಗುವನ್ನು ಕರೆದುಕೊಂಡು ಮನೆಗೆ ಬಂದಿದ್ದಳು ನವ್ಯ. ಬಂದವಳು ಒಂದೇ ಒಂದು ಕೆಲಸವನ್ನು ಮಾಡದೆ ಸಾಕ್ಷಿ ಮಾಡಿಕೊಟ್ಟಂತಹ ಊಟ ಮಾಡಿಕೊಂಡು ಕೋಣೆಯಲ್ಲಿ ಆರಾಮಾಗಿ ಇದ್ದಳು. ಎಲ್ಲರಿಗೂ ಒಬ್ಬಳೇ ಮಾಡಬೇಕು, ತಾನು ಕೂಡ ಅವಳಿಗೆ ಸಹಾಯ ಮಾಡೋಣ ಎನ್ನುವ ಮನೋಭಾವ ಇಲ್ಲದವಳು. ಕುಳಿತು ತಿನ್ನಲೆಂದೇ ತವರಿಗೆ ಬರುತ್ತಿದ್ದಳು. ಚಪಾತಿ ಪಲ್ಯ ಮಾಡಿದರೂ ಒಬ್ಬಳೇ ಮಾಡಬೇಕಿತ್ತು. ಇಬ್ಬರು ಮಾಡಿದರೆ ಬೇಗ ಆಗುತ್ತೆ ಎನ್ನುವ ಜ್ಞಾನ ಇಲ್ಲದವಳು ನವ್ಯ. ಅಂದು ಭಾನುವಾರವಾಗಿದ್ದರಿಂದ ಎಲ್ಲರಿಗೂ ತಿಂಡಿ ಮಾಡಿಕೊಟ್ಟು ಮನೆಯನ್ನು ಸ್ವಚ್ಛ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಿ ಪಾತ್ರೆ ತೊಳೆದು ಅಡಿಗೆ ಮನೆ ಸ್ವಚ್ಛ ಮಾಡಿ ಆಗಷ್ಟೇ ಕುಳಿತಿದ್ದಳು ಸಾಕ್ಷಿ. ಮಗುವಿಗೆ ದಿನಕ್ಕೆ 3-4 ಜೊತೆ ಬಟ್ಟೆ ಬಿಚ್ಚುತ್ತಿದ್ದಳು. ನವ್ಯ ಕೂಡ ದಿನಕ್ಕೆ 2 ಜೊತೆ ಬಟ್ಟೆ ಬಿಚ್ಚುತ್ತಿದ್ದಳು. ನಿನ್ನೆ ಮತ್ತು ಇವತ್ತಿನ ಎಲ್ಲಾ ಬಟ್ಟೆಯನ್ನು ಸೇರಿಸಿ ತಂದು, ಸಾಕ್ಷಿ, ನಾನು ಸಂಜೆ ಮನೆಗೆ ಹೊರಡಬೇಕು, ಅಷ್ಟರಲ್ಲಿ ಈ ಬಟ್ಟೆ ತೊಳೆದು ಬಿಡು ಎಂದಿದ್ದಳು. ಅಂಗಡಿಯಿಂದ ಆಗಷ್ಟೇ ಊಟಕ್ಕೆ ಬಂದಿದ್ದ ನವನೀತ್ ಅಕ್ಕನ ಮಾತನ್ನು ಕೇಳಿ ಕೋಪ ಉಕ್ಕಿತು. ಸಾಕ್ಷಿ ಬೆಳಗ್ಗೆಯಿಂದ ಸಂಜೆಯ ತನಕ ಹೇಗೆ ಒಂದೇ ಸಮ ಕೆಲಸ ಮಾಡುತ್ತಾಳೆ, ತನ್ನ ಅಕ್ಕ ಬಂದರೆ ಹೇಗೆ ಕುಳಿತುಕೊಳ್ಳುತ್ತಾಳೆ ಎನ್ನುವುದು ಅವನಿಗೂ ಕೂಡ ಚೆನ್ನಾಗಿ ಅರಿವಿದೆ. 2 ತಿಂಗಳಿನಿಂದ ಅವನು ಕೂಡ ನೋಡಿಕೊಂಡೇ ಬಂದಿದ್ದಾನೆ. ಈಗಷ್ಟೇ ಮನೆ ಕೆಲಸ ಮುಗಿಸಿ ಕುಳಿತಿರುವವಳ ಬಳಿ ಆ ರೀತಿ ಬಟ್ಟೆ ತಂದು ಇಟ್ಟಿದ್ದು ಸಹಿಸಲು ಆಗದೆ, ಅಕ್ಕ, ಅವರನ್ನೇನು ಮನೆಯ ಕೆಲಸದವರು ಎಂದು ತಿಳಿದಿದ್ದೀಯಾ? ಏನು ಮಾತನಾಡದೆ ಕತ್ತೆಯ ರೀತಿ ಎಲ್ಲಾ ಕೆಲಸವನ್ನು ಮಾಡ್ತಾರೆ ಎಂದು ಈ ರೀತಿ ಮಾಡುವುದು ನಿನಗೆ ಸರಿ ಅನಿಸುತ್ತದೆಯಾ? ಸಂಜೆ ಮನೆಗೆ ಹೋಗ್ಬೇಕು ಎಂದರೆ ಬೆಳಿಗ್ಗೆ ನಿನ್ನದು ಮತ್ತೆ ಮಗುವಿನದು ಬಟ್ಟೆ ತೊಳೆದುಕೊಳ್ಳಬೇಕಿತ್ತು. ಈಗಷ್ಟೇ ಎಲ್ಲಾ ಕೆಲಸವನ್ನು ಮಾಡಿ ಕುಳಿತಿದ್ದಾರೆ, ಮತ್ತೆ ಅವರಿಗೆ ಕೆಲಸ ಹೇಳುತ್ತಿದ್ದೀಯಲ್ಲ ಎಂದು ಮೊದಲ ಬಾರಿಗೆ ತನ್ನ ಅಕ್ಕನ ಎದುರಿಗೆ ನಿಂತು ರೇಗಿದನು. ನವನೀತ್ನ ಮಾತು ಕೇಳಿ ಲಲಿತಾ ಹಾಗೂ ನವ್ಯ ಇಬ್ಬರಿಗೂ ಆಶ್ಚರ್ಯವಾಯಿತು. ಒಂದೇ ಒಂದು ದಿನವೂ ಧ್ವನಿ ಏರಿಸಿ ಮಾತನಾಡದವನು ಇಂದು ಹೆಂಡತಿಯ ಪರ ನಿಂತು ಮಾತನಾಡುತ್ತಿದ್ದಾನೆ ಎಂದು ಅದಾಗಲೇ ಸಾಕ್ಷಿಯ ಮೇಲೆ ಇಬ್ಬರ ಕೋಪ ದುಪ್ಪಟ್ಟಾಗಿತ್ತು. ಇಷ್ಟರವರೆಗೂ ಇಲ್ಲದೇ ಇರುವ ನವ್ಯಳ ಕಣ್ಣಿನಲ್ಲಿ ಒಂದೇ ಸಮ ಮೊಸಳೆ ಕಣ್ಣೀರು ಇಳಿದಿದ್ದವು. ಏನು ತವರ್ಮನೆ ಎಂದು ಖುಷಿಯಿಂದ ಬಂದಿದ್ದಕ್ಕೆ ಯಾವ ರೀತಿ ಮಾತನಾಡುತ್ತಿದ್ದೀಯ ನೋಡು, ಎಲ್ಲಾ ಕೆಲಸವನ್ನು ಒಬ್ಬಳೇ ಮಾಡಬೇಕು ಎಂದು ಅದಾಗಲೇ ಚೆನ್ನಾಗಿ ನಿನ್ನ ಕಿವಿ ಊದಿದ್ದಾಳೆ. ತವರು ಮನೆ ತಮ್ಮ ಎಂದು ಆಸೆಯಿಂದ ಬಂದೆನಲ್ಲ, ನನಗೆ ಬುದ್ಧಿ ಇಲ್ಲ ಎಂದು ಅಳುತ್ತಲೇ ಅಲ್ಲಿ ನಿಲ್ಲದೆ ಕೋಣೆಗೆ ಹೋಗಿದ್ದಳು. ಇದರ ಪರಿಣಾಮ ಏನಾಗುತ್ತದೆ ಎಂದು ಸಾಕ್ಷಿ ಚೆನ್ನಾಗಿ ಅರಿತಿದ್ದಾಳೆ. ಇವರು ಯಾಕೆ ಹೀಗೆಲ್ಲ ಮಾತನಾಡಿದರು ಎಂದು ಮನದಲ್ಲಿ ಹೇಳಿಕೊಂಡು ಭಯದಲ್ಲಿ ನಿಂತಳು. ನವ, ನಿನಗೇನು ಬುದ್ಧಿ ಇದೆಯೋ ಇಲ್ವೋ? ಯಾವಾಗ್ಲೂ ಇಲ್ಲೇ ಬಂದು ಕುಳಿತಿರುತ್ತಾಳ ಅವಳು. ಒಡ ಹುಟ್ಟಿದವಳ ಬಳಿ ಮಾತನಾಡುವ ಮಾತಾ ಇದು? 2 ಬಟ್ಟೆ ತೊಳೆದು ಕೊಟ್ಟಿದ್ದರೆ ನಿನ್ನ ಹೆಂಡತಿ ಸವೆದು ಹೋಗುತ್ತಿದ್ದಳ. ಹೆಂಡತಿ ಬರುತ್ತಿದ್ದ ಹಾಗೆ ಅಕ್ಕ ಬೇಡವಾಗಿದ್ದಾಳೆ ನಿನಗೆ. ನೀನು ಆಡಿರುವ ಮಾತಿಗೆ ಬೇಜಾರು ಮಾಡಿಕೊಂಡು ಮತ್ತೆ ಅವಳು ಇಲ್ಲಿಗೆ ಬರುವುದಿಲ್ಲ ಎಂದರೆ ಏನು ಮಾಡುವುದು ಹೇಳು? ಇತ್ತೀಚೆಗಂತೂ ಬಹಳ ಅತಿಯಾಗಿ ಆಡುತ್ತಿದ್ದೀಯ. ನನ್ನ ಮಗಳು ಹೇಳಿದ ಹಾಗೆ ಇವಳು ಅದೇನೇನು ಹೇಳಿ ನಿನ್ನ ಕಿವಿ ತುಂಬಿದ್ದಾಳೋ ಗೊತ್ತಿಲ್ಲ ಎಂದು ಕೋಪದಲ್ಲಿ ಹೇಳಿದ ಲಲಿತಾ ಅವರು ಸಾಕ್ಷಿಯ ಮುಂದೆ ನಿಂತು, ಈಗ ನಿನಗೆ ಸಮಾಧಾನವಾಗಿರ್ಬೇಕಲ್ಲ. ಈ ಮನೆಯ ಮಗಳ ಕಣ್ಣಲ್ಲಿ ಕಣ್ಣೀರು ಹಾಕಿಸಿದರೆ ಈ ಮನೆಗೆ ಎಂದಿಗೂ ಒಳ್ಳೆಯದಾಗುವುದಿಲ್ಲ ಎಂದು ಕೋಪದಲ್ಲಿ ಹೇಳುತ್ತಿದ್ದ ಹಾಗೆ, ಇಲ್ಲ ಅತ್ತೆ, ನಾನೇನು ಮಾತನಾಡಿಲ್ಲ. ಇವರು ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ ಎಂದು ನನಗೆ ತಿಳಿದಿಲ್ಲ. ಅತ್ತಿಗೆ ಬಳಿ ನಾನೇ ಕ್ಷಮೆ ಕೇಳಿ ಅವರ ಬಟ್ಟೆ ತೊಳೆದು ಕೊಡ್ತೀನಿ ಎಂದು ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ನವ್ಯಳ ಬಳಿ ಮಾತನಾಡಲು ಹೋಗುತ್ತಿದ್ದವಳನ್ನು ಮತ್ತೆ ತಡೆದ ನವನೀತ್. ಶಿ, ಏನು ಮಾಡ್ತಿದ್ದೀರಾ ಎನ್ನುವ ಪರಿಜ್ಞಾನ ಇದೆಯಾ? ನೀವ್ಯಾಕೆ ಹೋಗಿ ಕ್ಷಮೆ ಕೇಳಬೇಕು? ನೀವೇನು ತಪ್ಪು ಮಾಡಿದ್ದೀರಾ ಎನ್ನುತ್ತಿದ್ದ ಹಾಗೆ, ಅಲ್ಲ, ಅದು ಸ್ವಲ್ಪ ಬಟ್ಟೆ ಇದೆ, ತೊಳೆದು ಕೊಡ್ತೀನಿ ಎಂದಳು.
ಅವನ ಈ ರೀತಿಯ ಕೋಪವನ್ನು ಅವಳು ಇದೇ ಮೊದಲ ಬಾರಿಗೆ ನೋಡುತ್ತಿದ್ದಾಳೆ. ಒಡನೆ ಅವಳ ಕೈ ಹಿಡಿದು ಏನೂ ಬೇಕಾಗಿಲ್ಲ, ಬನ್ನಿ ನನ್ನ ಜೊತೆ ಎಂದು ಕೋಣೆಗೆ ಎಳೆದುಕೊಂಡೇ ಬಂದಿದ್ದನು. ಮುಂದುವರಿಯುವುದು. ಧನ್ಯವಾದಗಳು.